ಶಾಸಕ ಎಂವೈ ಪಾಟೀಲ್ ಎದುರು ಜೆಎಂ ಕೊರಬು ಕಣ್ಣೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನೀಗ ತಳ್ಳಹಾಕಿದ್ದಾರೆ ಶಾಸಕ ಎಂವೈ ಪಾಟೀಲ್ ಪುತ್ರ. ಶಾಸಕ ಎಂವೈ ಪಾಟೀಲ್ ಎದುರು ಜೆಎಂ ಕೊರಬು ಕಣ್ಣೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಈಗ ಸಾರಾ ಸಗಟಾಗಿ ತಳ್ಳಹಾಕಿದ್ದಾರೆ ಶಾಸಕ ಎಂವೈ ಪಾಟೀಲ್ ಪುತ್ರ ಅರುಣ್ ಅವರು. ಶಾಸಕರ ಪುತ್ರನ ಹಸ್ತಕ್ಷೇಪದ ಬಗ್ಗೆ ಕಣ್ಣೀರನ್ನ ಹಾಕಿದ್ರು ಕೊರಬು ಅವರು. ನಾನು ಯಾವ ರೀತಿ ಇದ್ದೀನಿ ಅಂತ ನಾಯಕರಿಗೆ ಗೊತ್ತಿದೆ. ಕೊರಬು ಮಾಲಿಕಯ್ಯ ಗುತ್ತೇದಾರ್ ತಪ್ಪು ತಿಳ್ಕೊಂಡಿದ್ದಾರೆ. ನಮ್ಮ ತಂದೆ ಎಂವೈ ಪಾಟೀಲ್ ಅವರು ಕ್ಷೇತ್ರದ ಶಾಸಕರು. ನಾನು ಅವರ ಕೆಲಸದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಕೊರಬು ಹಾಗೂ ಗುತ್ತೇದಾರ್ ಮಾಡಿರೋ ಆರೋಪ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಅವರಿಬ್ಬರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಶಾಸಕರ ಪುತ್ರ ಅರುಣ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಶಾಸಕರ ಪುತ್ರ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಶಾಸಕರ ಪುತ್ರನ ಹಸ್ತಕ್ಷೇಪ ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ಕೈ ಶಾಸಕರ ಎದುರೇ ಕಾಂಗ್ರೆಸ್ ನಾಯಕ ಕಣ್ಣೀರಿಟ್ಟಿದ್ರು. ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ನಮ್ಗೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಶಾಸಕರ ಅಧಿಕಾರದಲ್ಲಿ ಅವರ ಪುತ್ರ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಅರುಣ್ ಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಶಾಸಕರಿಗಿಂತ ಅವರೇ ಕ್ಷೇತ್ರವನ್ನ ಸರ್ವಾಧಿಕಾರಿಯಂತೆ ಆಳ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಜೆಎಂ ಕೊರಬು ಅವರು. ಅದರ ಜೊತೆಗೆ ನೀವು ಶಾಸಕರಾಗಲು ನಾವು ಕೂಡ ಹಗಲು ರಾತ್ರಿ ಕೆಲಸ ಮಾಡಿದ್ದೇವೆ, ಆದ್ರೆ ಈಗ ನಮ್ಮನ್ನ ಕಡೆಗಣಿಸಲಾಗ್ತಿದೆ ಎಂಬ ಆರೋಪ ಕೂಡ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಪುತ್ರ ಅರುಣ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ದು ಇಲ್ಲ, ಅದೆಲ್ಲಾನು ಸರ್ವೆ ಪಕ್ಷ ಆಂತರಿಕವಾಗಿ ಸರ್ವೆ ಮಾಡ್ತದೆ. ಸರ್ವೆ ಪ್ರಕಾರ ಇವತ್ತು ಯಾರು ಸರ್ವೆಯಲ್ಲಿ ನಂಬರ್ 1 ಇರ್ತಾರೆ ಅವರಿಗೆ ಆಗತ್ತದು. ಅದರಲ್ಲೇನು ನಾನು ಶಾಸಕರ ಮಗ ಇದ್ದೀನಿ, KKRTC ಚೇರ್ಮನ್ ಇದ್ದೀನಿ, ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅದು 100ಕ್ಕೆ 100 ತಪ್ಪು ಇಲ್ಲ. ಯಾವಾಗ್ಲೂ ನೋಡಿ, ಹಿಂದೆ ಒಂದು ಯಾವ್ದು ಪಕ್ಷದಲ್ಲಿ ಇದ್ದೀವಿ ಆ ಪಕ್ಷಕ್ಕೆ ನಾವು ನಿಷ್ಠೆ ಅಂತ ಇದ್ದೀವಿ. ಇವಾಗಲೂ ಈ ಪಕ್ಷ ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ಈ ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ನಿಷ್ಠೆಯಾಗಿ ಇದ್ದೀವಿ. ಅದೇನಿಲ್ಲ ನೋಡ್ರಿ ಅವ್ರಿಗೆ. ಯಾಕಂದ್ರೆ ಇಂಥ ಒಂದು ಸುಮಾರು 6 ಬಾರಿ ಶಾಸಕರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಅವರು ಈ ತಳಮಟ್ಟಕ್ಕೆ ಇಳಿಬಾರ್ದು ಅಂತ ನಮ್ಮ ಇದು. ಯಾಕಂದ್ರೆ ಅನೇಕ ನಮ್ಮಂತ ಯುವಕರನ್ನ ಅವರು ಬೆಳೆಸಬೇಕು, ಆಕ್ಚುಲಿ ಬೆಳೆಸಬೇಕು. ಬೆಳೆಯಂತವರಿಗೆ ಏನಂತಾರೆ ಚೂಟು ಅಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಏನಾದ್ರು ಅವರಿಗೆ ಹೇಳ್ಬೋದಿತ್ತು, ಅಥವಾ ಕರೆದು ಹೇಳ್ಬೋದಿತ್ತು, ಫೋನ್ ಮಾಡಿ ಹೇಳ್ಬೋದು, ನೀನು ಇಲ್ಲಿ ತಪ್ಪು ಮಾಡ್ತಾ ಇದೀಯಪ್ಪ ಅಂತ ಹೇಳ್ಬೋದಿತ್ತು. ಅವರ ಕೆಲಸ ಏನ್ ಹೇಳಿದಾರೆ ಸತ್ಯವಾಗಿ ಹೇಳ್ತೀವಿ. ಅವ್ರು ಯಾವ್ದು ಏನ್ ಕೆಲಸ ಹೇಳಿದಾರೆ ಎಲ್ಲಾನು ಚಾಚು ತಪ್ಪದೇ ಮಾಡಿದ್ವಿ, ಮುಂದೂ ಮಾಡ್ತೀವಿ. ಏನ್ ನನಗ ಅಷ್ಟೊಂದು ರಾಮಾಯಣ ಮಹಾಭಾರತ ಅವರಷ್ಟು ನಾನು ಓದಿಲ್ಲ. ಅದು ನಾನೇನಿಲ್ಲ, ಒಂದು ಸೇವಕ್ಕಾಗಿ ತಂದೆಯವ್ರು ನಾನು ಹೇಳಿದ್ದೆ. ಅವ್ರ ಸಮ್ಮುಖದಲ್ಲೇ ಹೇಳಿದ್ದೀನಿ, ಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಸಮ್ಮುಖದಲ್ಲೇ ನಾನು ಹೇಳಿದ್ದೀನಿ. ನೋಡ್ರಿ, ಅವ್ರು ನನಗೆ ಹೇಳ್ತಾ ಇದ್ರು, ಆ ರೋಡ್ ಮಾಡಿಸ್ಬೇಕು, ಈ ರೋಡ್ ಮಾಡಿಸ್ಬೇಕು, ಅದು ಅನುದಾನ ತರಬೇಕು, ಅದು ಅನುದಾನ ಕೊಡಿಸ್ಬೇಕು ಅಂತ ಅವ್ರ ಸ್ಪೀಚ್ ಅಲ್ಲಿ ನನ್ನನ್ನು ಉದ್ದೇಶಿ ಮಾತಾಡ್ತಾ ಇದ್ರು. ಯಾರು ಕೊರಬು ಅವರಾಗ್ಲಿ ಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಮಾತಾಡ್ತಾ ಇದ್ರು. ನಾನು ಅವಾಗ ನನ್ನ ಪಾಳಿ ಸ್ಪೀಚ್ ಬಂದಾಗ ನಾನು ಹೇಳಿದೆ, ನೋಡಿ ನಾನು ಶಾಸಕರ ಮಗ ಇದ್ದೀನಿ, ನಾನೊಬ್ಬ ಶಾಸಕರಿಗೆ ಸಹಾಯವಾಗಿ ಮುನಿಮ ತರ ಕೆಲಸ ಮಾಡ್ತಾ ಇದ್ದೀನಿ. ನೀವು ಏನ್ ಹೇಳಿದ್ದೀರಿ ಅದು ಎಲ್ಲ ತಂದೆಯವ್ರ ಮುಂದೆ ನಾನು ಹೇಳ್ತೀರಿ. ಮತ್ತೆ ಮೇಲಾಗಿ ಮಾಲಿಕಯ್ಯ ಗುತ್ತೇದಾರ್ ತಾವು ತಂದೆಯವ್ರಿಗೆ ಏನ್ ಹೇಳ್ತೀರಿ, ಅವ್ರು ಯಾವ್ದು ನಿಮ್ ಕೆಲಸ ಬಿಡೋದಿಲ್ಲ, ಎಲ್ಲಾನು ಗಣನೀಯವಾಗಿ ತೆಗೆದುಕೊಂಡು ಅವ್ರು ಕೆಲಸ ಮಾಡೇ ಮಾಡ್ತಾರಂತ ಯಾರ್ದು. ಸದ್ಯಕ್ಕೆ ಶಾಸಕ ಎಂವೈ ಪಾಟೀಲ್ ಅವರ ಎದುರು ಜೆಎಂ ಕೊರಬು ಅವರು ಕಣ್ಣೀರನ್ನ ಹಾಕಿದ್ರು. ಯಾಕೆ ಅಂತಂದ್ರೆ ಈಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಶಾಸಕರ ಪುತ್ರ ಹಸ್ತಕ್ಷೇಪವನ್ನ ಮಾಡ್ತಾರೆ. ಇಲ್ಲಿ ಶಾಸಕರ ಅಧಿಕಾರ ನಡೀತಾ ಇಲ್ಲ, ಅವರ ಪುತ್ರ ಅರುಣ್ ಅವರ ಅಧಿಕಾರ ನಡೀತಾ ಇದೆ ಅಂತ ಆರೋಪಗಳನ್ನ ಮಾಡಿದ್ರು. ಜೊತೆಗೆ ನಿಷ್ಠಾವಂತ ಕಾರ್ಯಕರ್ತರೇನಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಕಡೆಗಣನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಸಕ ಎಂವೈ ಪಾಟೀಲ್ ಅವರ ಮೇಲೆ ಗೌರವ ಇದೆ, ಆದ್ರೆ ಅವರ ಪುತ್ರನ ನಡವಳಿಕೆ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ನೇರವಾಗಿಯೇ ಜೆಎಂ ಕೊರಬು ಆರೋಪಗಳನ್ನ ಮಾಡಿದ್ರು. ಆ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಕೂಡ ಶಾಸಕರ ಪುತ್ರನ ವಿರುದ್ಧ ಗುಡುಗಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.